ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 4ನೇ ಅಧ್ಯಾಯ 9ನೆಯ ಶ್ಲೋಕ. ಜನ್ಮ ಕರ್ಮ ಚಮೇ ದಿವ್ಯಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಅರ್ಜುನ, my birth and activities are divine. He who knows this is reality is not riven on leaving his body, but comes to me. ಅರ್ಜುನ, ಯಾರು ನನ್ನ ಈ ರಹಸ್ಯವಾದಂಥ ವಿಷಯವನ್ನು ತಿಳಿದಿರುತ್ತಾರೆಯೋ, ನನ್ನ ಮೂಲವನ್ನು ಯಾರು ತಿಳಿದಿದ್ದಾರೆಯೋ, ನನ್ನ ಸ್ವರೂಪವನ್ನು ಯಾರು ಅರ್ಥ ಮಾಡಿಕೊಂಡಿದ್ದಾರೆಯೋ, ಅವರು ಮತ್ತೆ ಪುನರಾವರ್ತನಮಯವಾಗಿರ್ತಕ್ಕಂಥ ಜನನ ವರ್ಣಾದಿಗಳ ರೂಪವಾದ ಸಂಸಾರ ಬಂಧನಕ್ಕೆ ಬರುವುದಿಲ್ಲ. ಅವರು ನನ್ನಲ್ಲಿಯೇ ಸೇರಿ ಏಕತೆಯನ್ನು ಹೊಂದುತ್ತಾರೆ. ಹೇಗೆ ಸಮುದ್ರವನ್ನು ಸೇರಿರ್ತಕ್ಕಂಥ ನದಿಗಳು ಪುನಃ ಮತ್ತೆ ನದಿಗಳಾಗಿ ಇರುವುದಿಲ್ಲವೋ, ಹಾಗೆ ನನ್ನನ್ನು ಸೇರಿರ್ತಕ್ಕಂಥ ಈ ಜೀವರಾಶಿಗಳು, ಮುಕ್ತನಾಗಿರ್ತಕ್ಕಂಥ ಸಾಧಕರು, ಮುಮುಕ್ಷುಗಳು, ಜ್ಞಾನವನ್ನು ಹೊಂದಿರತಕ್ಕಂಥ ಜ್ಞಾನಿಗಳು, ಇವರ್ಯಾರೂ ಕೂಡ ಪುನಃ ಮತ್ತೆ ಈ ಜನ್ಮಕ್ಕೆ ಬರುವುದಿಲ್ಲ. ಅವರು ಮುಕ್ತರಾಗುತ್ತಾರೆ, ನಿತ್ಯ ತೃಪ್ತರಾಗುತ್ತಾರೆ ಮತ್ತು ಅವರಿಗೆ ಯಾವ ದುಃಖಗಳು ಇರೋದಿಲ್ಲ. ಅವರು ಬೇರೆಯಾಗಿ ಇರೋದಿಲ್ಲ. ಅವರು ನನ್ನಲ್ಲಿಯೇ ನನ್ನ ಸ್ವರೂಪರಾಗಿ ಇರುತ್ತಾರೆ. ಆದ್ದರಿಂದ ಜನ್ಮ ಕರ್ಮ ಅನ್ನುವಂಥದ್ದು ಅವರಿಗೆ ಸಂಬಂಧಪಡೋದಿಲ್ಲ. ಯಾರು ನನ್ನನ್ನು ಅರ್ಥ ಮಾಡಿಕೊಂಡಿಲ್ಲವೋ, ನನ್ನ ಸ್ವರೂಪವನ್ನು ತಿಳಿದುಕೊಂಡಿಲ್ಲವೋ, ಅವರು ಮತ್ತೆ ಪುನರಾವರ್ತನೆಯನ್ನು ಹೊಂದುತ್ತಾರೆ. ನನ್ನನ್ನು ತಿಳಿದಿರತಕ್ಕಂಥ ವ್ಯಕ್ತಿಗಳು, ಅವರು ದೇಹವಿದ್ದರೂ ಮತ್ತು ದೇಹ ಬಿಟ್ಟರೂ ಕೂಡ ನನ್ನವರಾಗಿಯೇ ಇರುತ್ತಾರೆ. ಅವರು ಜೀವಿಸಿಕೊಂಡಿದ್ದರು, ಅವರು ಜೀವ ಇಲ್ಲದಿದ್ದರೂ ಅವರು ಆತ್ಮಸ್ವರೂಪಿಗಳಾಗಿರುತ್ತಾರೆ, ಬ್ರಹ್ಮಸ್ವರೂಪಿಗಳಾಗಿರುತ್ತಾರೆ. ಜನ್ಮ ಕರ್ಮ ಅನ್ನುವಂಥದ್ದು ಯಾರು ಅರ್ಥ ಮಾಡಿಕೊಂಡಿಲ್ವೋ ಅವರಿಗಿರುತ್ತದೆ. ಅಲ್ಲದಲೇ ಯಾರು ನನ್ನನ್ನು ತಿಳಿದುಕೊಂಡಿದ್ದಾರೆಯೋ ಅವರಿಗೆ ಜನ್ಮ ಕರ್ಮಗಳು ಇರೋದಿಲ್ಲ. ಕರ್ಮ ಅನ್ನುವಂಥದ್ದು ಜನ್ಮ ಆದ ನಂತರ ಬಂದಿರುವಂಥದ್ದು. ಜನ್ಮ ಅನ್ನುವಂಥದ್ದು ಕರ್ಮದ ಪ್ರಭಾವದಿಂದ ಬಂದಿರುವಂಥದ್ದು. ಹೀಗೆ ಜನ್ಮ ಮತ್ತು ಕರ್ಮ ಅನ್ನುವಂಥದ್ದೆರಡು ಒಂದಕ್ಕೊಂದು ಸಾಪೇಕ್ಷಿಕವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿವೆ. ಜನ್ಮ ಇದ್ದರೆ ಕರ್ಮ ಇರುತ್ತದೆ, ಕರ್ಮ ಇದ್ದರೆ ಜನ್ಮ ಇರುತ್ತದೆ. ಜನ್ಮವೂ ಇಲ್ಲ, ಕರ್ಮವೂ ಇಲ್ಲ ಅಂದಾಗ ಅವರು ಸುಖಿಗಳಾಗಿರುತ್ತಾರೆ. ಈ ಜನ್ಮ ಕರ್ಮಗಳೇ ಮನುಷ್ಯನಿಗೆ ದುಃಖಗಳನ್ನು, ನಷ್ಟವನ್ನು, ಕಷ್ಟವನ್ನು ಕೊಡುವಂಥವುಗಳಾಗಿವೆ. ನನ್ನನ್ನು ಯಾರು ಸರಿಯಾಗಿ ತಿಳ್ಕೊಂಡಿದ್ದಾರೋ ನನ್ನಲ್ಲಿಯೇ ಬಂದು ಸೇರುತ್ತಾರೆ. ತದ್ಧಾಮ ಪರಮಂ ಮಮ ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮಂ ಮಮ ಅಂತ 15ನೇ ಅಧ್ಯಾಯದಲ್ಲಿ ಹೇಳಿದೆ. 2ನೇ ಅಧ್ಯಾಯದಲ್ಲಿ ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತೆ ಅಂತ ಹೇಳಿದೆ. ಹೀಗೆ ಭಗವದ್ಗೀತೆಯಲ್ಲಿ 10 ಕಡೆಗೆ ಇದನ್ನು ಜಸ್ಟಿಫೈ ಮಾಡಲಾಗಿದೆ. ಹಾಗಾಗಿ ಯಾರು ನನ್ನನ್ನು ಸರಿಯಾಗಿ ತಿಳಿದಿದ್ದಾರೋ ಅವರಿಗೆ ಪುನರ್ಜನ್ಮ ಇರುವುದಿಲ್ಲ. ಅವರು ನಿತ್ಯ ತೃಪ್ತರಾಗುತ್ತಾರೆ, ನಿತ್ಯ ಮುಕ್ತರಾಗುತ್ತಾರೆ, ನನ್ನಲ್ಲಿಯೇ ನಾನಾಗಿರ್ತಾರೆ ಅನ್ನುವಂಥ ಅಭಿಪ್ರಾಯವನ್ನು ಪರಮಾತ್ಮನು ಇಲ್ಲಿ ಹೇಳಿದ್ದಾನೆ. ಇದನ್ನು ತಿಳಿದು ಧನ್ಯವಾಗುವಂಥ ಅವಕಾಶ ಭಗವಂತ ಕರುಣಿಸಲಿ ಅಂತ ಹೇಳಿ ವಿರಮಿಸುತ್ತೇನೆ. ಹರಿ ಓಂ ತತ್ಸತ್.